ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಆದರೆ ಆ ಭಾಗ್ಯನ ಕಸಿದುಕೊಳ್ಳೋ ಪ್ರಯತ್ನ ಪ್ರತಿದಿನ ಪ್ರತಿ ಕ್ಷಣ ನಡೀತಿದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಕಲಬೆರಕೆ ಕಾಟ, ಅನ್ನಕ್ಕೆ ವಿಷ ಹಾಕುವವರ ಹಾವಳಿ ದಿನೇ ದಿನೇ ಹೆಚ್ಚುತ್ತಾ ಇದೆ. ನಮ್ಮ ಸರ್ಕಾರಕ್ಕೂ ಮತಿ ಇಲ್ಲ, ಅದನ್ನ ತಡೆಯುವಂತ ಶಕ್ತಿನೂ ಇಲ್ಲದಾಗಿದೆ. ನಾನಿವತ್ತು ನಿಮ್ಗೊಂದು ತಿನ್ನೋ ವಸ್ತು ತಯಾರಿಸುವ ಡೀಟೇಲ್ಡ್ ಸ್ಟೋರಿ ಹೇಳ್ತೀನಿ. ಅದನ್ನು ಎಷ್ಟೊಂದು ಕೆಟ್ಟದಾಗಿ, ಕೊಳಕಾಗಿ, ಸ್ವಚ್ಛತೆಯ ಪರಿಜ್ಞಾನವೇ ಇಲ್ಲದೆ ತಯಾರಿಸ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಮಕ್ಕಳ ರಕ್ತವನ್ನು ಯಾವ ರೀತಿ ಬೆರೆಸ್ತಾರೆ ಅನ್ನೋದರ ಡೀಟೇಲ್ಡ್ ರಿಪೋರ್ಟ್ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಮುಂಜಾನೆಯ ಚುಮು ಚುಮು ಚಳಿಗೆ ಒಗ್ಗರಣೆ ಹಾಕಿದ ಹುಳಿ ಸಿಹಿ ಅವಲಕ್ಕಿ ಸಿಕ್ಕರೆ ಆವತ್ತಿನ ಬ್ರೇಕ್ಫಾಸ್ಟ್ ಸೂಪರ್. ಇನ್ನು ಸಂಜೆ ಟೈಮ್ ಪಾಸ್ಗೆ ಗರಂ ಗರಂ ಮಂಡಕ್ಕಿ ಇದ್ರೆ ಬಾಟ್. ಎಸ್, ಕಲರ್ಫುಲ್ ಅವಲಕ್ಕಿ, ವೆರೈಟಿ ಮಂಡಕ್ಕಿಯ ಆಕರ್ಷಣೆಯೇ ಅಂತಹದ್ದು. ಅದರ ರುಚಿಗೆ ನೀರೂರಿಸದ ನಾಲಗೆಗಳೇ ಇಲ್ಲ ಅನ್ನಬಹುದು. ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ರುಚಿಯಾಗಿರೋ ಈ ಅವಲಕ್ಕಿ ಮಂಡಕ್ಕಿ ಈಗಿನ ಜನರೇಷನ್ನ ಫೇವರೇಟ್ ಫುಡ್ಡೂ ಹೌದು. ಹಾಗಾಗಿಯೇ ನಮ್ಮ ಕನ್ನಡ ನಾಡಿನ ದಾವಣಗೆರೆಯ ಆಜಾದ್ ನಗರದಲ್ಲಿ ತಯಾರಾಗೋ ಅವಲಕ್ಕಿ ಮತ್ತು ಮಂಡಕ್ಕಿ ಏಷ್ಯಾದಲ್ಲೇ ಫೇಮಸ್. ಈ ಆಜಾದ್ ನಗರ ನಮ್ಮ ರಾಜ್ಯದ ಒಟ್ಟು ಬೇಡಿಕೆಯ 95% ಅವಲಕ್ಕಿ ಮಂಡಕ್ಕಿಯನ್ನ ಪೂರೈಸುತ್ತಿದೆ ಗೊತ್ತಾ? ದಾವಣಗೆರೆಯಿಂದಾನೇ ಇಡೀ ನಮ್ಮ ರಾಜ್ಯಕ್ಕೆ ಮಂಡಕ್ಕಿ ಹೋಗೋದು ಮೇಡಮ್. 90% ನಮ್ಮ ರಾಜ್ಯದಾಗ ಅಂದರೆ ದಾವಣಗೆರೆ ಜಿಲ್ಲೆ, ದಾವಣಗೆರೆಯಿಂದನೇ ಮಂಡಕ್ಕಿ ಸಪ್ಲೈ ಆಗೋದು. ಉತ್ತರ ಕರ್ನಾಟಕ, ಸೌತ್ ಕೇಂದ್ರ ಎಲ್ಲ ದಾವಣಗೆರೆಯಿಂದನೇ ಮಂಡಕ್ಕಿ ಹೋಗೋದು. ಇವೆಲ್ಲ ನಾವು ಹೆಮ್ಮೆ ಪಡೋ ವಿಚಾರಗಳೇ. ಆದ್ರೆ ಈ ಆಜಾದ್ ನಗರದೊಳಗೆ ನಾವು ಇಷ್ಟಪಟ್ಟು ತಿನ್ನೋ ಅವಲಕ್ಕಿ ಮಂಡಕ್ಕಿಯನ್ನ ಅತ್ಯಂತ ಕೆಟ್ಟದಾಗಿ, ಗಲೀಜಾಗಿ, ಭಯಾನಕವಾಗಿ ತಯಾರಿಸ್ತಾರೆ ಅನ್ನೋ ಮಾಹಿತಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಈ ಮಾಹಿತಿಯ ಸತ್ಯಾಸತ್ಯತೆಯನ್ನು ಅರಿಯಲು ನಾವು ದಾವಣಗೆರೆಗೆ ಹೊರಟೇ ಬಿಟ್ವಿ. ಆದ್ರೆ ಆಜಾದ್ ನಗರದ ಅವಲಕ್ಕಿ ಮಂಡಕ್ಕಿ ಭಟ್ಟಿಯೊಳಗೆ ನುಗ್ಗಿ ರಹಸ್ಯ ಕಾರ್ಯಾಚರಣೆ ಮಾಡೋದು ಸಾಮಾನ್ಯದ ಮಾತಲ್ಲ. ಯಾಕಂದ್ರೆ ಈ ಹಿಂದೆ ಸುದ್ದಿ ಮಾಡ ಹೋದವರು ಗುದ್ದು ತಿಂದೇ ಬಂದಿದ್ರು. ಅದಕ್ಕಾಗಿ ನಾವು ಉಪಾಯದಿಂದ ವ್ಯಾಪಾರಿಗಳ ರೂಪದಲ್ಲಿ ನಮ್ಮ ಕೆಲಸ ಪ್ರಾರಂಭಿಸಿದ್ವಿ. ಅಕ್ಕಿಯಲ್ಲಿ ಎಲ್ಲ ಮಿಕ್ಸ್, ನಾವು ಮೊದಲು ಈ ಗ್ರೌಂಡ್ಗೆ ಎಂಟ್ರಿ ಹೊಡೆದ್ವಿ. ಯಾಕಂದ್ರೆ ಈ ಗ್ರೌಂಡ್ ಅವಲಕ್ಕಿ ಮಂಡಕ್ಕಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಆದ್ರೆ ಈ ಮೈದಾನ ಕಸ, ಕೆಸರು, ಧೂಳು, ಚರಂಡಿ ನೀರು, ಪ್ರಾಣಿಗಳ ತ್ಯಾಜ್ಯದಿಂದ ತುಂಬಿ ಹೋಗಿತ್ತು. ಇದೇ ಮೈದಾನದಲ್ಲಿ ನೀವು ದಿನ ತಿನ್ನೋ ಅವಲಕ್ಕಿ ಮಂಡಕ್ಕಿ ಅಕ್ಕಿಯನ್ನ ಒಣಗಿಸ್ತಾರೆ. ಅಲ್ಲಿ ಅಕ್ಕಿಯನ್ನ ಎಷ್ಟೊಂದು ಗಲೀಜಾಗಿ ಒಣಗಿಸ್ತಾರೆ ಅನ್ನೋದನ್ನ ನೀವೇ ಒಮ್ಮೆ ನೋಡಿ. ಈ ಅಕ್ಕಿ ಮೇಲೇನೆ ಮನುಷ್ಯರು ಓಡಾಡ್ತಾರೆ, ಮಕ್ಕಳು ಆಟ ಆಡ್ತಾರೆ, ಬೇಡದ್ದು ಮಾಡ್ತಾರೆ. ಅಷ್ಟೇ ಅಲ್ಲ, ವಾಹನಗಳು, ದನ, ಕರು, ಹಂದಿ ಎಲ್ಲವೂ ಓಡಾಡ್ತವೆ.
ಅಕ್ಕಿ ಒಣಗಿಸೋ ಜಾಗದ ಪಕ್ಕದಲ್ಲೇ ಮನುಷ್ಯ ಬಹಿರ್ದೆಸೆಗೆ ಹೋಗ್ತಾನೆ. ಅದನ್ನ ತಿಂದು ಬರೋ ಹಂದಿ ಅದೇ ಗಲೀಜು ಮೂತಿಯಿಂದ ಈ ಅಕ್ಕಿಯನ್ನು ತಿನ್ನುತ್ತೆ. ಈ ದೃಶ್ಯ ಕಂಡು ಸುಸ್ತಾದ ನಾವು ಮುಂದೆ ಸಾಗಿದ್ವಿ. ಆಗ ನಾವೊಂದು ಶಾಕಿಂಗ್ ದೃಶ್ಯ ಕಂಡ್ವಿ. ಅಲ್ಲೊಬ್ರು ಚರಂಡಿ ನೀರನ್ನ ಬಿಂದಿಗೆಯಲ್ಲಿ ತುಂಬಿಸಿಕೊಂಡು ಹೋಗ್ತಿದ್ರು. ಈ ನೀರು ಯಾಕೆ, ಇದನ್ನ ಯಾವುದಕ್ಕೆ ಬಳಸ್ತೀರಿ ಅಂತ ನಾವು ಕೇಳಿದಾಗ ನಮಗೆ ಅಚ್ಚರಿಯ ಉತ್ತರ ಸಿಕ್ತು. ಆರೋಗ್ಯಕ್ಕೆ ಪೂರಕ ಅಂತ ನಾವು ಇಷ್ಟಪಟ್ಟು ತಿನ್ನೋ ಈ ಅವಲಕ್ಕಿ ಮಂಡಕ್ಕಿಯ ಹೊರನೋಟವೇ ಇಷ್ಟು ಕೆಟ್ಟದಾಗಿ, ಇಷ್ಟು ಕೊಳಕಾಗಿ ಇದೆ. ಇನ್ನು ಅದರ ಒಳನೋಟ ಕೇಳೋದೇ ಬೇಡ, ಆದ್ರೆ ನೋಡ್ಲೇಬೇಕು.